ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಭವ್ಯ ಉದ್ಘಾಟನೆ. ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ ಉದ್ಘಾಟನಾ ಸಮಾರಂಭವು ಅತ್ಯಂತ ಸಂಭ್ರಮ, ಸಡಗರ ಹಾಗೂ ಉತ್ಸಾಹಭರಿತ ವಾತಾವರಣದಲ್ಲಿ ನೆರವೇರಿತು. ನೂತನ ಶೈಕ್ಷಣಿಕ ವರ್ಷಕ್ಕೆ ಕಾಲೇಜಿಗೆ ಸೇರ್ಪಡೆಗೊಂಡ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಂಡಿದೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಾಸವಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹಾಗೂ ಶಿಕ್ಷಣ ತಜ್ಞರಾದ ಡಾಕ್ಟರ್ ಡಿ.ಆರ್. ವಿಜಯ ಸಾರಥಿ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಫಸ್ಟ್ ಲವ್ ಚಿತ್ರದ ನಿರ್ದೇಶಕ ಗುರುಪ್ರಸಾದ್, ಚಿತ್ರದ ನಾಯಕಿ ರದ್ಯಾ ರಾಜ್, ಕಲಾವಿದರಾದ ಯುವ ಶೆಟ್ಟಿ, ಗಜೇಂದ್ರ, ನಿಖಿತಾ, ಮಧು, ಪ್ರದೀಪ್ ಪ್ರಸಾದ್ ಹಾಗೂ ವಿಜಯ್ ಕುಮಾರ್ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲ ಅತಿಥಿಗಳಿಗೂ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಇಂಟರ್ನ್ಯಾಷನಲ್ ಪಿಯು ಕಾಲೇಜಿನ ಪ್ರಾಂಶುಪಾಲೆ ಅಶ್ವಿನಿ HC, ಡಾಕ್ಟರ್ ರಂಗಸ್ವಾಮಿ, ಪದ್ಮಾ, ಸೌಭಾಗ್ಯ, ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ವಾಸವಿ ಗ್ರೂಪ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಂದ ಇವತ್ತು ಈ ಒಂದು ನಮ್ಮ ಒಂದು ಶಾಲೆಯಲ್ಲಿ ಮೊದಲನೇ ವರ್ಷದ PUC ವಿದ್ಯಾರ್ಥಿಗಳಿಗೆ ಇನಾಗ್ರಲ್ ಫಂಕ್ಷನ್ ಅಂತೇಳಿ ಆಯೋಜನೆ ಮಾಡಿದ್ದೀವಿ. ಇದೇ ಒಂದು ಸುಸಂದರ್ಭದಲ್ಲಿ ನಮ್ಮ ಸಿನಿಮಾ ತಂಡ ಫಸ್ಟ್ ಲವ್ ಗುರು ಅಂದರೆ PUCನಲ್ಲಿ ಇಂದ ಯಾವ ರೀತಿ ಜೀವನನ ರೂಪಿಸ್ಕೋಬೇಕು ಅಥವಾ ಯಾವ ರೀತಿ ಹಾಳು ಮಾಡ್ಕೋಬಾರ್ದು ಅನ್ನೋದು ಅವರು ಹೆಚ್ಚಿಗೆ ಹೇಳ್ತಾರೆ. ಯಾಕೆಂತಂದರೆ ಇನ್ನು ನನಗೆ ಸಿನಿಮಾದ ಬಗ್ಗೆ ನಾನೇ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಅವ್ರಿಗೇನು ಅದು ಇದಿರೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಈ ಥರ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟು ಹೊಸ ಪ್ರತಿಭೆಗಳನ್ನು ಬೆಳೆಸ್ತಾ ಇರೋದಕ್ಕೆ ಅವರ ಇವತ್ತಿನ ಸಿನಿಮಾಗೆ ರಿಲೀಸ್ಗೆ ಅಥವಾ ಅವರ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ಆ ಥರ ಅವಕಾಶಗಳು ಸಿಗ್ತಾ ಇರಲಿ, ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಕನ್ನಡ ಸಿನಿಮಾ ಫೀಲ್ಡನ್ನು ಹೆಚ್ಚಿಗೆ ಬೆಳೆಸಲಿ, ಕನ್ನಡ ಸಿನಿಮಾಗಳು ಹೆಚ್ಚಿಗೆ ಬೆಳೀಲಿ ಅನ್ನೋ ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈ ಸಾರಿ ಇದು ಸುಮಾರು 23 ವರ್ಷ ಆಯಿತು PUC ಕಾಲೇಜ್ ಸ್ಟಾರ್ಟ್ ಮಾಡಿ. 23 ವರ್ಷದಿಂದ ಸತತವಾಗಿ PUC ಡಿಗ್ರಿ, ಡಿಪ್ಲೊಮೊ, BBA, BCA, MBA, MCA ಅಂದರೆ ವಾಸವಿ ಜ್ಞಾನಪೀಠದಲ್ಲಿ ಯಾವ ಕೋರ್ಸ್ ಒಳಗಡೆ ಬಂದರೂ ಯಾವ ಕೋರ್ಸ್ ಇಲ್ಲ ಅಂತ ಹೋಗ್ಕೊಡೋದು, ಅದು ಎಜುಕೇಷನಲ್ ಕಾಂಪ್ಲೆಕ್ಸ್ ಅಂತೇಳಿ ಕರಿತೀವಿ. ಇದನ್ನು ಎಲ್ಲ ರೀತಿಯಲ್ಲೂ ಅವರು ಕೇವಲ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಕೊಡ್ತೀನಿ, ಕೇವಲ ನಮ್ಮ ವಿದ್ಯಾರ್ಥಿಗಳಾಗಿ ಬಂದು ಹೊರಗಡೆ ಹೋಗುವಾಗ ಉದ್ಯೋಗ ಅವಕಾಶಗಳಾಗಿ ಹೋಗಬೇಕು. ಇದುವರೆಗೆ ಸುಮಾರು ನಮ್ಮ ಈ ಸಂಸ್ಥೆಯಿಂದ 5,500 ಜನಕ್ಕೆ ನಾವು ಉದ್ಯೋಗ ಅವಕಾಶಗಳನ್ನು ಪ್ರತಿಷ್ಠಿತ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಒಬ್ಬೊಬ್ಬರಿಗೆ 2 ಕಂಪನಿ, 3 ಕಂಪನಿ ಈ ಥರ ಅವಕಾಶ ಮಾಡಿಕೊಡ್ತೀವಿ. ನಮ್ಮ ಧ್ಯೇಯ ಶಿಸ್ತು ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಉತ್ತಮವಾದ ಪ್ರಜೆಗಳನ್ನು ನಮ್ಮ ದೇಶಕ್ಕೆ ಕೊಡೋದೇ ಈ ಸಂಸ್ಥೆಯ ಉದ್ದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಗುರುಪ್ರಸಾದ್ ಅಂತ. ಫಸ್ಟ್ ಲವ್ ಗುರು ಸಿನಿಮಾ ಡೈರೆಕ್ಟ್ರು. ಇದು ನನ್ನ ಫಸ್ಟ್ನೇ ಸಿನಿಮಾ ಸರ್, ಮೊದಲನೇ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದಕ್ಕೆ ಮುಂಚೆ ನಾನು ಲಾಸ್ಟ್ ರವಿಚಂದ್ರ ಸರ್ದು ಗೌರಿಶಂಕರ, ಸುಮಾರು ಸಿನಿಮಾ, ಡೀಲ್ ರಾಜ, ಕೆಂಪೇಗೌಡ 2 ಇದಕ್ಕೆಲ್ಲ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಕೆಲಸಗಳು ಮಾಡಿದ್ದೀನಿ. ಸುಮಾರು 2010ರಿಂದನೂ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇದು ನನ್ನ ಮೊದಲ ಸಿನಿಮಾ ಫಸ್ಟ್ ಲವ್ ಗುರು ಅಂತ. ಇದು ಬಂದು ಸರ್ ಲವ್ ಜನರ್ ಸಿನಿಮಾ, ಸ್ಕೂಲು ಕಾಲೇಜ್ ಲವ್ ಸಬ್ಜೆಕ್ಟ್ ಇರೋಂಥ ಸಿನಿಮಾ. ಹುಡುಗರು ಆತ್ರಪಟ್ಟು ಏನು ಮಾಡಬೇಕು, ಏನು ಮಾಡಬಾರ್ದು, ಲೈಫಲ್ಲಿ ಮುಂದಕ್ಕೆ ಎಜುಕೇಷನ್ ಇಸ್ ಇಂಪಾರ್ಟೆಂಟು, ಅದಕ್ಕೆ ಆತ್ರಪಟ್ಟು ದಾರಿ ತಪ್ಪರು ಏನಾಗುತ್ತೆ ಅನ್ನೋ ಸಬ್ಜೆಕ್ಟಲ್ಲಿ ಹೇಳಕ್ಕೆ ಹೋಗಿದ್ದೀವಿ. ಇದು ಬಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಮನೋಜ ಮಾತ್ರೆ ಅಂತ, ಎಡಿಟರ್ ಬಂದು ಸುರೇಶ್ ಅರಸೆ ಸರು, ಸೀನಿಯರ್ ಮೋಸ್ಟು, ಅವರು ನಮ್ಮ ಸಿನಿಮಾದ ಎಡಿಟ್ರು. ಮತ್ತು ಕೊರಿಯೋಗ್ರಾಫರ್ಗಳು ಬಂದು ಗಂಭೀರಾಜು, ಆಮೇಲೆ ಯೋಗೇಶ್ ಭಟ್ ಸಾಂಗ್ ಬರೆದಿದ್ದಾರೆ, ನಾಗೇಂದ್ರ ಪ್ರಸಾದ್ ಅವರು 2 ಸಾಂಗ್ ಬರೆದಿದ್ದಾರೆ, ಪ್ರಮೋದ್ ಮರವಂತೆ ಅವರು ಸಾಂಗ್ ಬರೆದಿದ್ದಾರೆ. ರೀಸನ್ ಸರ್, ಎಲ್ಲರಿಗೂ ಸ್ಕೂಲು ಕಾಲೇಜ್ಗಳಲ್ಲೇ ಲವ್ ಒಂದು ಆಗೋದು, ಫ್ರೆಶ್ ಆಗೋದು, ಲವ್ ಒಂದು ಗೊತ್ತಾಗೋದು, ಅವಾಗೆ ಫಸ್ಟ್ ಅಟ್ರಾಕ್ಟ್ ಆಗೋದಲ್ಲ. ಅದು ಫಸ್ಟ್ ಲವ್ ಏನಾಗುತ್ತಲ್ಲ, ಅದು ಎಮ್ಮೆನ್ ಹೇಳ್ಕೋತಾರೆ, ನಾನು ಫಸ್ಟ್ ಲವ್ ಗುರು ಅಂತ ಹೇಳ್ಕೋತಾರೆ. ಅದೇ ಸಿನಿಮಾದ ಮೇನ್ ಯೂಸ್ ಸರ್ ಕಾನ್ಸೆಪ್ಟ್. ಲೊಕೇಶನ್ ಬೆಂಗಳೂರು ಮತ್ತು ಮಂಗಳೂರು, ಕುಂದಾಪುರ ಇಲ್ಲಿ ಮಾತ್ರ ಮಾಡಿದೆ ಸರ್. ಉಡುಪಿ, ಮಂಗಳೂರು, ಕುಂದಾಪುರ ಸಿನಿಮಾ. ಸುಮಾರು 40 ಜನ ಕ್ಯಾರೆಕ್ಟರ್ಗಳು ಬಂದು ಹೋಗ್ತಾರೆ. ಮೇನ್ ಕ್ಯಾರೆಕ್ಟರ್ ಶೋಭ್ರಾ ಸರ್ ಇದ್ದಾರೆ, ಚಂದ್ರಕಲಾ ಮೋಹನ್ ಅವರು ಇದ್ದಾರೆ, ಭಾಗ್ಯಶ್ರೀ ಅವರು ಇದ್ದಾರೆ, ಆಮೇಲೆ ಸಿದ್ಲಿಂಗು ಶ್ರೀಧರ್ ಇದ್ದಾರೆ, ಮ್ಯಾಜಿಕ್ ರಮೇಶ್, KS ರಮೇಶ್ ಅವರು ಇದ್ದಾರೆ. ಎಲ್ಲ ಇದೆ ಸರ್. ಲವ್, ಥ್ರಿಲ್ಲು, ಫ್ಯಾಮಿಲಿ ಓರಿಯೆಂಟೆಡ್ ಫಿಲ್ಮ್ ಮಿಕ್ಸರ್ ಆಫ್ ಬ್ಯೂಟಿ ಸಿನಿಮಾ ಸರ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್. ಆಲ್ ಕ್ಯಾಟಗರಿ ನೋಡ್ಬೋದು ಅಂತ ಸಿನಿಮಾ ಮಾಡಿದ್ವಿ. ಸಿನಿಮಾ ಸೆನ್ಸರ್ ಅಲ್ಲಿ ಇದೆ. ಸೆನ್ಸರ್ ಬರೋ ತಿಂಗಳು ಬರೋದು ಸ್ವಲ್ಪ ಲೇಟ್ ಆಗ್ತದೆ. ಸೆನ್ಸರ್ ಬಂದಿದ ತಕ್ಷಣ ಸಿನಿಮಾ ರಿಲೀಸ್ ಮಾಡಿ ಆಗಸ್ಟಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. 5 ಸಾಂಗ್ ಇದೆ ಸರ್ ಸಿನಿಮಲ್ಲಿ. 5 ಸಾಂಗ್ ಇದೆ. ಎಲ್ಲ ಕ್ಯಾಟಗರಿಗೂ ಸಾಂಗ್ ಇದೆ. ಪೇರೆಂಟ್ಸ್ಗೂ ಇದೆ, ಹುಡುಗರಿಗೂ ಇದೆ, ಮಾಸರ್ಗೂ ಇದೆ, ಹಿಂಗಿದೆ.
ಊರಲ್ಲಿ ತರಲೆ ಮಾಡ್ಕೊಂಡು ಆರಾಮಾಗಿ ನೋಡೋದು ಸಿನಿಮಾ, 2.5 ಗಂಟೆ ಆರಾಮಾಗಿ ನೋಡ್ಬೋದು ಸಿನಿಮಾನ. ಇದು ಫಸ್ಟ್ ಡೇ ಸ್ಕೂಲ್ ಫ್ರೆಶರ್ಸ್ ಡೇ ಆಗಿ ವಾಸಿ ಚಾನಲ್ ಸ್ಕೂಲ್ನವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಬಂದಿದ್ದೀವಿ. ಫಸ್ಟ್ ಹುಡುಗರು ಎಂಟ್ರಿ ಆಗ್ತಿರೋ ಫಸ್ಟ್ ಡೇ ಆಗಿರೋದ್ರಿಂದ ನಮ್ಮ ಫಸ್ಟ್ ಲವ್ ಗುರು ಸಿನಿಮಾನ ಹುಡುಗರು ಸಾಂಗ್ ತೋರಿಸಿ ಖುಷಿ ಪಡಿಸೋಣ. ವಾಸವಿ ಕಾಲೇಜಿನ ವಿಜಯ ಸಾರಥಿ ಸರ್ಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸರ್ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧ್ಯರಾಜ್. ಇವತ್ತು ನಾವು ನಮ್ಮ ಸಿನಿಮಾ ಫಸ್ಟ್ ಲವ್ ಗುರು ಸಿನಿಮಾದ ಪ್ರಮೋಷನ್ಗೆ ಇಲ್ಲಿ ಬಂದಿದ್ದೀವಿ ಕಾಲೇಜ್ಗೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಹಿಂದೆ ನಾನು ಸೀರಿಯಲ್ಗಳು ಮಾಡಿದ್ದೀನಿ, ಇವಾಗಲೂ ಮಾಡ್ತಿದ್ದೀನಿ ಕೂಡ. ಜೊತೆಗೆ ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾ ಡೈರೆಕ್ಟರ್ ಬಂದು ಗುರುಪ್ರಸಾದ್ ಸರ್ ಅಂತ ಹೇಳಿ, ಅವರಿಗೂ ಇದು ಮೊದಲನೇ ಸಿನಿಮಾ. ಹಾಗೇನೆ ಹೀರೋ ಬಂದು ಯುದಿತ್ ಶೆಟ್ಟಿ ಅಂತ. ಇದು ಹೊಸಬರ ಸಿನಿಮಾ, ಹೊಸ ಟೀಮ್ ಅಂಡ್ ಹೊಸ ಜೋಶ್ ಜೊತೆಗೆ ಚೆನ್ನಾಗ್ ಆಗ್ಬೇಕು ಅಂತ ಇಲ್ಲಿವರೆಗೂ ಬಂದು ಸಿನಿಮಾ ಮಾಡಿ ಪ್ರಮೋಷನ್ಸ್ಗೆ ಇವತ್ತು ಬಂದಿದ್ದೀವಿ. ತುಂಬಾ ಎಕ್ಸೈಟ್ ಆಗಿದ್ದೀನಿ, ಖುಷಿ ಆಗ್ತಿದೆ ಕೂಡ. ಹಿಂದೆ ನಾನು ಬ್ಯಾಕ್ ಡ್ಯಾನ್ಸರ್ ಆಗಿದ್ದೆ. ಆಲ್ಮೋಸ್ಟ್ 8-9 ಇಯರ್ಸ್ ಇಂದ ಬ್ಯಾಕ್ ಡ್ಯಾನ್ಸರ್ ಆಗಿ ಶೋಸ್ಗಳಿಗೆ ಹಾಗೇನೆ ಸಿನಿಮಾ ಸಾಂಗ್ಸ್ಗಳಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ಮಾಡಿದ್ದೀನಿ. ಅದಾದ್ಮೇಲೆ ಹೀಗೆ ಶೋಸ್ ಮಾಡ್ತಿದ್ದಾಗ ಕಲರ್ಸ್ ಅಲ್ಲಿ ಒಂದು ಅಂತರ್ಪಟ ಅಂತ ಸೀರಿಯಲ್ ಸಿಕ್ತು. ಅದಾದ್ಮೇಲೆ ಈ ಸಿನಿಮಾ ನನಗೆ ಹೇಗ್ ಸಿಕ್ಕಿದ್ದು ಅಂದ್ರೆ, ಒಂದೇ ಶೋಸ್ ಮಾಡ್ತಿದ್ದಾಗ ಕಲರ್ಸ್ ಅಲ್ಲಿ ಅಂತರ್ಪಟ ಸೀರಿಯಲ್ ಮಾಡ್ತಾನೆ ಈ ಸಿನಿಮಾ ನನಗೆ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಸ್ಕೂಲ್ ಹುಡುಗಿಯಾಗಿ ಹಾಗೇನೆ ಕಾಲೇಜ್ ಹುಡುಗಿಯಾಗಿ ಹೆಂಗ್ ಈ ಟೀನೇಜರ್ಸ್ ಈ ಜನರೇಷನ್ ಹೇಗಿದೆ ಅದ್ರ ತಕ್ಕಂತೆ ಈ ಪಾತ್ರನ ಪ್ಲೇ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ನೀವೆಲ್ಲರೂ ನೋಡಿ ಹೇಳ್ಬೇಕು, ನೀವು ಗೆಲ್ಲಿಸ್ಬೇಕು ಸಿನಿಮಾನ. ಈ ಥ್ರೂ ಔಟ್ ಜರ್ನಿ ಏನಿದೆ, ಇಷ್ಟು ದಿನ ಶೂಟ್ ಮಾಡಿದೀವಲ್ಲ, ಇದೊಂದು ತುಂಬಾ ಪಾಠಗಳನ್ನ ಕಲಿಸಿದೆ. ಹಾಗೇನೆ ತುಂಬಾ ಎಕ್ಸ್ಪೀರಿಯನ್ಸಸ್ ಬಂದಿದೆ ಈ ಸಿನಿಮಾದಿಂದ. ಹೋಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ಡೈರೆಕ್ಟರ್ ಅಂತೂ ಒಂಥರ ನಮ್ಗೆ ಲೀಡರ್ ತರ ಎಲ್ಲಾ ಕ್ಷೇತ್ರದಲ್ಲೂ ಅಥವಾ ಪ್ರತಿಯೊಂದು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್. ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂಥರ ಇಂಪ್ರೆಸ್ ಆಗ್ಬಿಟ್ಟಿದ್ದೆ. ಇಲ್ಲ ಇದ್ ಮಾಡ್ಬೇಕು, ಚೆನ್ನಾಗಾಗುತ್ತೆ ಅಂತ. ಆಮೇಲೆ ಸ್ಟೆಪ್ ತಗೊಂಡೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಶೆಟ್ಟಿ ಅಂತ. ನಾನು ಮೂಲತಃ ಮಂಗಳೂರಿನವಳು. ಸೊ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಾನು ಉಷಾ ಭಂಡಾರಿ ಅವರ ಆಕ್ಟಿಂಗ್ ಅಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಿದ್ದೀನಿ. ಸೊ ಅದ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಆಡಿಷನ್ ಬಂತು. ಆಡಿಷನ್ ಹೋಗಿ ಕೊಟ್ಟಾದ್ಮೇಲೆ ಈ ಸಿನಿಮಾ ನನ್ಗೆ ಸಿಕ್ಕಿದ್ದು, ಫಸ್ಟ್ ಲವ್ ಗುರು ಅಂತ. ಸೊ ಫಸ್ಟ್ ನರ್ವಸ್ ಆಗಿದ್ದೆ, ಅಂದ್ರೆ ಹೆಂಗಿರುತ್ತಪ್ಪ ಏನೋ ಕಾಸ್ಟ್ ಎಲ್ಲ ನೋಡಿದಾಗ ಅವ್ರು ಏನಾದ್ರೂ ಒಂದ್ ಮಾಡಿದ್ದಾರೆ. ಸೊ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಲಕಿಲಿ ಎಲ್ರು ಫ್ಯಾಮಿಲಿ ತರಾನೇ ಟ್ರೀಟ್ ಮಾಡಿದ್ರು. ತುಂಬಾನೇ ಇಷ್ಟ ಆಯ್ತು ಈ ಸೆಟ್ ಅಲ್ಲಿ ಇರೋಕೆ. ಅಂಡ್ ಕೆಲ್ಸಕ್ಕೆ ಹೋಗ್ತಿದೀನಿ, ಏನೋ ಮಾಡ್ತಿದೀನಿ ಅಂತಾನೆ ಅಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ತುಂಬಾನೇ ಲೈಕ್ ಇನ್ನೋಸೆಂಟ್ ಹುಡುಗಿ, ಲೈಕ್ ವೆರಿ ಡೀಸೆಂಟ್, ಫ್ರೆಂಡ್ಶಿಪ್ ಅಂದ್ರೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾಳೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಶ್ರೀ ಆರಾಧ್ಯ ಅಂತ. ನಾನು ಮೂಲತಃ ತುಮಕೂರಲ್ಲಿ ಗುಬ್ಬಿ ತಾಲೂಕಲ್ಲಿ ಇರೋದು. ನಾನು ಸಿನಿಮಾ ರಂಗಕ್ಕೆ ಬಂದು 4 ವರ್ಷ ಆಯ್ತು. ಇದೇ ವರ್ಷದಲ್ಲಿ ಒಂದು ಸಿನಿಮಾ ನಂದು ರಿಲೀಸ್ ಆಗಿದೆ, ಪುನೀತ್ ನಿವಾಸ ಅಂತ. ಮತ್ತೆ ಇದು ಸೆಕೆಂಡ್ ಮೂವಿ ರಿಲೀಸ್ ಆಗ್ತಿರೋದು. ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿ ಶೂಟಿಂಗ್ ಆಗಿದೆ. ಇದೆಲ್ಲ ಮಂಗಳೂರು ಸೈಡ್ ಎಲ್ಲ ಶೂಟ್ ಆಗಿದೆ. ಈಗಿನ ಜನ್ರೇಷನ್ಗೆ ಬಿಫೋರ್ 18 ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಹೆಣ್ಮಕ್ಳು ಹೇಗಿರ್ಬೇಕು, ಗಂಡ್ ಮಕ್ಳು ಹೇಗಿರ್ಬೇಕು, ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ನನ್ನ ಸಿನಿಮಾದಲ್ಲಿ ತೋರ್ಸ್ಕೊಟ್ಟಿದೀವಿ. ದಯವಿಟ್ಟು ಎಲ್ಲಾರು ಸಿನಿಮಾ ನೋಡಿ ನಮ್ಗೆ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳಿ. ನನ್ನ ಹೆಸರು ಗಜೇಂದ್ರ ಮರ್ಸಣಿ ಅಂತ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಆಕ್ಚುಲಿ ಸಿನಿಮಾ ಚೆನ್ನಾಗಿದೆ. ಅಂದ್ರೆ ಈಗಿನ ಯುವತಿಗೆ ಕಾಲೇಜ್ ಸ್ಟೋರಿ, ಅಂದ್ರೆ ಕಾಲೇಜಲ್ಲಿ ಯಾವ ತರ ಹಾದಿ ತಪ್ತಾರೆ. ನಾವು ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಓದೋದು ಬಿಟ್ಟು ಬೇರೆ ಕಡೆ ಜಾಸ್ತಿ ಗಮನ ಕೊಟ್ಟಾಗ, ಅಥವಾ ಇಲ್ಲವೂ ಈ ಥರದ್ರಲ್ಲಿ ಗಮನ ಕೊಟ್ಟಾಗ ನಮ್ಮ ಹಾದಿ ಹೇಗೆ ತಪ್ಪುತ್ತೆ, ಮುಂದೆ ಏನೇನು ಅದರಿಂದ ನಾವು ಅಪಾಯವನ್ನು ಎದುರಿಸ್ತೀವಿ ಅನ್ನೋದು ಈ ಸಿನಿಮಾದಲ್ಲಿ ಇದೆ. ನನ್ನ ಪಾತ್ರ ಒಂದು ಯಾವ ಥರ ಇದೆ ಅಂದ್ರೆ, ಒಳ್ಳೆ ಮನುಷ್ಯನೇ, ಆದ್ರೆ ಒಳ್ಳೆ ಮನುಷ್ಯರಲ್ಲೂ ಒಳೊಳಗೆ ಏನೇನು ಕೆಟ್ಟ ಗುಣಗಳಿರ್ತವೆ. ಅದು ಕೆಲವ್ರಿಗೆ ಏನಾಗುತ್ತಂದ್ರೆ, ನೋಡಕ್ಕೆ ಒಳ್ಳೆ ಒಂಥರನೇ ಕಾಣ್ತೀವಿ, ಬಟ್ ಒಳಗಡೆ ಮನಸ್ಸಲ್ಲಿ ನಮಗೆ ಬೇರೆ ಬೇರೆ ರೀತಿ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ. ಆ ರೀತಿ ಯೋಚನೆ ಮಾಡೋದ್ರಿಂದ ಏನೇನು ಎಫೆಕ್ಟ್ ಆಗ್ತವೆ, ಅದು ಜನಗಳಿಗೆ ಯಾವ ರೀತಿ ಕಾಣುತ್ತೆ ಅನ್ನೋದೇ ನನ್ನ ಪಾತ್ರ. ಎಸ್, ಎಲ್ರು ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಜೈನ್ ಅಂತ. ಕಾಮಿಡಿ ಕಿರಾಡಿಯಲ್ಲೆಲ್ಲ ಸ್ವಲ್ಪ ಜನ ನೋಡಿರ್ತೀರಿ ಅನ್ಕೋತೀನಿ.
ಫಸ್ಟ್ ಲವ್ ಗುರು ಅನ್ನುವಂಥ ಒಂದು ಸಿನಿಮಾದಲ್ಲಿ ನಾನೊಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇರೆ ಸಿನಿಮಾದಲ್ಲಾದರೆ ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇದರಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂದರೆ ಅಷ್ಟು ಡಿಫ್ರೆಂಟ್ ಆಗಿದೆ, ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು ಫಸ್ಟು ನಾವು ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇರೋದು ನಮ್ಮ ಸಿನಿಮಾದ ಬಗ್ಗೆ. ಸೊ ಇನ್ನೇನು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಏನಂದರೆ ಒಂದು ಹೊಸ ತಂಡದ ಜೊತೆ ಹೊಸ ಅದ್ಭುತವಾದ ಕಾನ್ಸೆಪ್ಟ್. ಇತ್ತೀಚಿನ ಕನ್ನಡ ಸಿನಿಮಾದೆಲ್ಲ ನೋಡ್ತಾ ಇರ್ಬೋದು, ಅಂದರೆ ಜನಕ್ಕೆ ತುಂಬ ಕಷ್ಟ, ಎಷ್ಟೇ ಒಳ್ಳೆ ಸಿನಿಮಾ ಇದ್ರೂ ಹತ್ತಿರ ಆಗೋದು ತುಂಬ ಕಷ್ಟ. ಸೊ ಅದರಲ್ಲಿ ಈ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ನನಗೆ ಆಸ್ ಎನ್ ಆಡಿಯನ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಫಿಡೆಂಟ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ ಫಸ್ಟ್ ಲವ್ ಗುರು ಅನ್ನೋಂಥ ಸಿನಿಮಾ. ಎಲ್ಲ ಹೊಸೊಬ್ರು ಫ್ರೆಶ್ ಫೇಸ್ಗಳು. ಅದೇ ರೀತಿ ನನ್ನ ಸ್ಪೆಷಲ್ ಏನಂದ್ರೆ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ನೋಡಿದಕ್ಕೆ ಚಾನ್ಸೇ ಇಲ್ಲ ಎಲ್ಲೂ. ಟೆಲಿವಿಷನ್ ಆಗಿರ್ಲಿ, ಸೀರಿಯಲ್ ಆಗಿರ್ಲಿ, ಎಲ್ಲ ಬೇರೆ ಸಿನಿಮಾದಾಗಿರ್ಲಿ ಇಂಥ ಕ್ಯಾರೆಕ್ಟರ್ ನೋಡಕ್ ಚಾನ್ಸೇ ಇಲ್ಲ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಹೆಂಗ್ ಬಂದಿದೆ, ಹೆಂಗ್ ಮೂಡ್ ಬಂದಿದೆ ಅಂತ. ಸೊ ನೋಡೋಣ, ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.